ವರ್ಷ ನವೆಂಬರ್ 26ರಂದು ನಾವು ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಇವತ್ತು ಶಾಲಾ ಕಾಲೇಜುಗಳಲ್ಲಿ, ನ್ಯಾಯಾಲಯಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಿದ್ದೀವಿ. ಈ ಸುಂದರ ಸಮಾರಂಭಕ್ಕೆ ತಮಗೆಲ್ಲರೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ, ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ, ದೇವಿ ಪುರೇ ಶಾರದೆ ವರದೆ, ವಿದ್ಯಾದೇವತೆ ವಿದ್ಯಾ ಪ್ರದಾತೆ, ವಿದ್ಯಾದೇವತೆ ವಿದ್ಯಾ ಪ್ರದಾತೆ. ರಚಿಸಲ್ಪಟ್ಟಿರತಕ್ಕಂಥ ಸ್ವತಂತ್ರ ಭಾರತದ ಸರ್ವಶ್ರೇಷ್ಠ ಕಾನೂನಾದಂತಹ ಭಾರತದ ಸಂವಿಧಾನವನ್ನು ಭಾರತದ ಪ್ರಜೆಗಳಾದ ನಾವು ನಮಗೆ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿರ್ತಕ್ಕಂತಹ ದಿನ. ಈ ಹಿಂದೆ ಈ ದಿನವನ್ನು ಕಾನೂನು ದಿನಾಚರಣೆ ಅಂತ ಆಚರಣೆ ಮಾಡಲಾಗ್ತಾ ಇತ್ತು. ಕೇಂದ್ರ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 120ನೇ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಈ ದಿನವನ್ನು ಸಂವಿಧಾನ ದಿನವನ್ನಾಗಿ ನಿರ್ಣಯಿಸಿ ದೇಶದಾದ್ಯಂತ ಇಂದು ಸಂವಿಧಾನ ದಿನಾಚರಣೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ, ವಾರ್ತಾ ಇಲಾಖೆ, ಜಿಲ್ಲಾ ನ್ಯಾಯಾಂಗ ನೌಕರರ ಸಂಘ ಇವರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಸಂಪೂರ್ಣ ರೂಪುರೇಷೆಗಳಿಗೆ ಮಾರ್ಗದರ್ಶನ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥವರು ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರ್ತಕ್ಕಂತಹ ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಶ್ರೀಮತಿ ರಾಜೇಶ್ವರಿ ಎನ್ ಹೆಗ್ಡೆ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ದುರ್ಗೇಗೌಡರು ಪುಷ್ಪ ಗುಚ್ಛ ಕೊಡುವುದರ ಮುಖಾಂತರವಾಗಿ ಮತ್ತು ಸಂವಿಧಾನದ ಪೀಠಿಕೆಯನ್ನು ಕೊಡುವುದರ ಮುಖಾಂತರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಗೌರವಾನ್ವಿತ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಶ್ರೀಮತಿ ಬಿಸಿ ಭಾನುಮತಿ ಮೇಡಮ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಡೆಪ್ಯೂಟಿ ಅಸಿಸ್ಟೆಂಟ್ LADCS ಅವರಿಗೆ ಸಂವಿಧಾನದ ಪೀಠಿಕೆ ಮತ್ತು ಪುಷ್ಪಗುಚ್ಛ ನೀಡುವುದರ ಮುಖಾಂತರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿಗಳಾಗಿರ್ತಕ್ಕಂತಹ ಗೌರವಾನ್ವಿತ ಪ್ರಧಾನ ನ್ಯಾಯಾಧೀಶರು ಕೌಟುಂಬಿಕ ನ್ಯಾಯಾಲಯ ಶ್ರೀ ಬಿ ಪ್ರಕಾಶ್ ಸಾಹೇಬ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದೀಪಕ್ ಅವರು ಪುಷ್ಪಗುಚ್ಛ ಮತ್ತು ಸಂವಿಧಾನದ ಪೀಠಿಕೆಯನ್ನು ನೀಡುವುದರ ಮುಖಾಂತರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿ ಆಗಿರ್ತಕ್ಕಂತಹ ರಾಘವೇಂದ್ರ ಕುಲಕರ್ಣಿ ಸಾಹೇಬರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಹೋದರ ನ್ಯಾಯಾಧೀಶರಾಗಿರ್ತಕ್ಕಂತಹ ಗೌರವಾನ್ವಿತ ದ್ಯಾವಪ್ಪ ಸಾಹೇಬರು ಸಹ ಹಾಜರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಹೋದರಿ ನ್ಯಾಯಾಧೀಶರಾಗಿರ್ತಕ್ಕಂತಹ ಲತಾ ಮೇಡಮ್ ಅವರು ಸಹ ಹಾಜರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೊಡಿ. ನಮ್ಮ PCJ ಮೇಡಮ್ ಅವರಾಗಿರ್ತಕ್ಕಂತಹ ಸಹೋದರಿ ಅನುರಾಧ ಮೇಡಮ್ ಅವರು ಸಹ ಹಾಜರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಸೋದರಿ ನ್ಯಾಯಾಧೀಶರೇ, ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳೇ, ನಮ್ಮ ನ್ಯಾಯಾಲಯದ ಸಿಬ್ಬಂದಿಗಳೇ, ಕಕ್ಷಿದಾರರೇ, ಸ್ಪೆಷಲ್ PP ಅವರೇ, ಈ ದಿನ ತಮಗೆ ತಿಳಿದಂತೆ ನಾವು ಈ ಒಂದು ಸಂವಿಧಾನ ದಿನಾಚರಣೆನ ಆಚರಿಸ್ತಿರೋದು ಇದೊಂದು ಗೌರವದ ಕ್ಷಣ. ಈ ಒಂದು ಪವಿತ್ರ ಕ್ಷಣದಲ್ಲಿ ನಾವು ಭಾರತದ ಸಂವಿಧಾನಕ್ಕೆ ಮತ್ತು ಅದನ್ನು ರಚಿಸಿದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಸಂವಿಧಾನದ ಕರಡು ಸಮಿತಿಯ ಎಲ್ಲ ಸದಸ್ಯರಿಗೆ ನಾವು ನಮ್ಮೆಲ್ಲರ ಭಾವಪೂರ್ಣ ನಮನಗಳೊಂದಿಗೆ ಗೌರವವನ್ನು ಸಲ್ಲಿಸೋಣ. ಈಗಾಗಲೇ ನಾವು ಹೂವನ್ನು ಹಾಕೋದ್ರ ಮೂಲಕ ಗೌರವವನ್ನು ಸಲ್ಲಿಸಿದ್ದೀವಿ. ತಮಗೆ ಗೊತ್ತಿದ್ದಂಗೆ ಇದೊಂದು ನಮ್ಮ ಸಂವಿಧಾನ ಕೇವಲ ಒಂದು ಗ್ರಂಥವಲ್ಲ, ಅದು ಈ ರಾಷ್ಟ್ರದ ಒಂದು ಆತ್ಮ ಮತ್ತು ಮೌಲ್ಯಗಳನ್ನು ಹೊಂದಿರುತ್ತದೆ ಮತ್ತು ಅದು ನಮ್ಮ ಜನರ ಆಸೆ ಆಕಾಂಕ್ಷೆಗಳ ಒಂದು ಪ್ರತಿಬಿಂಬವಾಗಿದೆ. ನೋಡಿ, ಈಗಾಗಲೇ ತಮಗೆಲ್ಲರಿಗೂ ಕೂಡ ಸಂವಿಧಾನದ ಪ್ರಿಯಾಂಬಲನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಾಂಧವ್ಯ, ಅಂದರೆ ಅದು ಇಂಗ್ಲೀಷಲ್ಲಿ ಜಸ್ಟಿಸ್, ಲಿಬರ್ಟಿ, ಇಕ್ವಾಲಿಟಿ, ಫ್ರೆಟರ್ನಿಟಿ ಎಂದು ಈ 4 ಮೂಲ ತತ್ವಗಳನ್ನು ನಮ್ಮ ಸಂವಿಧಾನ ಹಮ್ಮಿಕೊಂಡಿದೆ. ಇದು ನಮ್ಮ ಸಂವಿಧಾನದ ಆಧಾರ ಸ್ತಂಭಗಳಾಗಿದೆ. ಈ ಸಂವಿಧಾನ ದೇಶದಲ್ಲಿನ ಪ್ರತಿಯೊಬ್ಬ ನಾಗರಿಕನ ಹಕ್ಕುಗಳನ್ನು ರಕ್ಷಿಸೋದರ ಜೊತೆಗೆ ರಾಷ್ಟ್ರದ ಏಕತೆ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬಲಪಡಿಸ್ತಾ ಇದೆ. ತಮಗೆ ಗೊತ್ತಿದ್ದಂಗೆ ಈ ಸಂವಿಧಾನ ರಚಿಸಲಿಕ್ಕೆ 2 ವರ್ಷ 11 ತಿಂಗಳ 17 ದಿನಗಳು ಪರಿಶ್ರಮದಿಂದ ಈ ಒಂದು ಸಂವಿಧಾನ ಹೊರಹೊಮ್ಮಿದೆ. ಈ ಸಂವಿಧಾನದ ಪ್ರತಿಯೊಂದು ಪದಕ್ಕೂ ಕೂಡ ಅರ್ಥ ಇದೆ. ಇದರಲ್ಲಿ ನ್ಯಾಯ, ಸಮಾನತೆ ಮತ್ತು ಪ್ರಜಾಸತ್ತಾತ್ಮಕ ಬದ್ಧತೆ ಎಂಬ ಮೂಲ ಮೌಲ್ಯಗಳಿಂದ ಇದು ತುಂಬಲ್ಪಟ್ಟಿದೆ. ಈಗ ತಮಗೆ ನಾವು ಇವತ್ತು ಸಂವಿಧಾನ ದಿನಾಚರಣೆ ಅಂತ ಇವತ್ತು 26 ನವೆಂಬರ್ ಆಚರಿಸ್ತಾ ಇದ್ದೀವಿ. ಆದರೆ ನಾವು ಗಣರಾಜ್ಯೋತ್ಸವವನ್ನು 26 ಜನವರಿಯಲ್ಲಿ ಆಚರಿಸ್ತೀವಿ. ಯಾಕೆ ಇದು ಕಾರಣ ಅಂತ ಯಾರಾದರೂ ಹೇಳ್ಬೋದಾ? ತಿಳ್ಕೊಂಡಿದ್ದೀರಾ? ವಿದ್ಯಾರ್ಥಿನಿಗಳಿದ್ದಾರೆ, ಲಾ ಕಾಲೇಜವರು ಅಥವಾ ನಮ್ಮ ವಕೀಲರು ಕೂಡ ಇದ್ದಾರೆ. ಇವತ್ತು ಕಾನ್ಸ್ಟಿಟ್ಯೂಷನ್ನು ಹೊರಹೊಮ್ಮಿದ್ದು 26 ನವೆಂಬರು, ಆದರೆ ನಾವು ಗಣರಾಜ್ಯೋತ್ಸವ 26 ಜನವರಿಲಿ ಆಚರಿಸ್ತೀವಿ. ಏನಿರ್ಬೋದು? ಅಲ್ಲ, ಅಧಿಕೃತವಾಗಿ 26 ನವೆಂಬರಿಗೆ ತರ್ಬೋದಿತ್ತಲ್ಲ. ಕರೆಕ್ಟ್. ನಮ್ಮ ಸೆಕ್ರೆಟರಿ ಅವರು ಹೇಳಿದರು. ಏನಂತ ಹೇಳಿದರೆ, ಅದು ಇಂಡಿಯನ್ ಕಾಂಗ್ರೆಸ್ ಇದೆಲ್ಲ, ಅಲ್ಲಿ ಲಾಹೋರಲ್ಲಿ 1930 ಜನವರಿ 26ರಂದು ಅಲ್ಲಿ ನಮಗೆ ಸಂಪೂರ್ಣ ಸ್ವರಾಜ್ಯ ಬೇಕು ಹೇಳಿ ಘೋಷಣೆ ಮಾಡಿರ್ತಾರೆ. ಸೊ ಆ ಒಂದು ಘೋಷಣೆಯ ಒಂದು ನಿಮಿತ್ತವಾಗಿ ನಾವು ಜನವರಿ 26ರಂದನೇ ನಾವು ಅಧಿಕೃತವಾಗಿ ಜಾರಿಗೆ ತಂದಿದ್ದು. 26 ನವೆಂಬರ್ದಲ್ಲಿ ಆಗಿದ್ದರೂ ಕೂಡ 26 ಜನವರಿಯಲ್ಲಿ ನಾವು ಅದೇ ಸಂಪೂರ್ಣ ಸ್ವರಾಜ್ಯದ ಘೋಷಣೆ ಅಲ್ಲಿ ಆಗಿತ್ತಲ್ವ, ಅದನ್ನು ಆ ಒಂದು ನೆನಪಿಗಾಗಿ 26 ಜನವರಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಗಣರಾಜ್ಯೋತ್ಸವನ. ತಮಗೆ ಗೊತ್ತಿದ್ದಂಗೆ ಅರ್ಲಿಯರು ಏನು ಹೇಳ್ತಾ ಇದ್ರು, ಇದನ್ನು ಲಾ ಡೇ ಅಂತ ಹೇಳ್ತಾ ಇದ್ರು. 2015ರಲ್ಲಿ ಕೇಂದ್ರ ಸರ್ಕಾರ ಅಂಬೇಡ್ಕರ್ ಅವ್ರದ್ದು 125th ಬರ್ತ್ ಆ್ಯನಿವರ್ಸರಿ ಅದನ್ನು ಸೆಲೆಬ್ರೇಟ್ ಮಾಡಿ 2015ರಿಂದ ನಾವು ಈ ದಿವಸವನ್ನು ಕಾನೂನು ದಿನದ ಬದಲಾಗಿ ಕಾನ್ಸ್ಟಿಟ್ಯೂಷನ್ ಡೇ ಅಂದರೆ ಸಂವಿಧಾನ ದಿನ ಅಂತ ಆಚರಿಸ್ಕೊಂಡು ಬಂದಿದ್ದೀವಿ. ತಮಗೆ ಈ ಸಂವಿಧಾನದಲ್ಲಿ 395 ಆರ್ಟಿಕಲ್ ಇತ್ತು, 22 ಪಾರ್ಟ್ಸ್ಗಳಿತ್ತು ಮತ್ತು 8 ಸ್ಕೆಡ್ಯೂಲ್ಗಳಿತ್ತು. ಈಗ ಅದು 448 ಆರ್ಟಿಕಲ್ ಆಗಿದೆ, 25 ಪಾರ್ಟ್ಸ್ ಆಗಿದೆ, 12 ಶೆಡ್ಯೂಲ್ ಆಗಿದೆ. ಅಂದರೆ ಅದು ನಾವು ಅಮೆಂಡ್ಮೆಂಟ್ ಪ್ರೊವಿಷನ್ ಇದೆ, ಹಾಗೆ ಅಮೆಂಡ್ಮೆಂಟ್ ಮಾಡ್ತಾ
ಈ ಸಂವಿಧಾನ ಇನ್ನೂ ವಿಸ್ತಾರವಾಗಿ ಆಗಿದೆ. ಏನು ನಮಗೆ ಈ ಸಂವಿಧಾನದ ಇಂಪಾರ್ಟೆನ್ಸ್ ಏನು? ಈ ನಾವೊಂದು ನಾವು ಮನುಷ್ಯ ಒಂದು ನಾಗರಿಕನಾಗಿ ಬಾಳಬೇಕು, ಅಂದರೆ ಸಿವಿಲೈಸ್ಡ್ ಸೊಸೈಟಿ ಅಂತ ಹೇಳ್ತೀವಿ. ಸಿವಿಲೈಸ್ಡ್ ಸೊಸೈಟಿಯಲ್ಲಿ ಬಾಳ್ಬೇಕಂತ ಹೇಳಿದರೆ ಹೇಗೆ ಏನಾದರೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು. ಅದಕ್ಕೆ ಏನು ಹೇಳ್ತಾರೆ? ರೂಲ್ ಆಫ್ ಲಾ ಅಂತ ಹೇಳ್ತಾರೆ. ಹೇಗೆ ರೂಲ್ ಆಫ್ ಲಾ ಎಲ್ಲಿಂದ ಬಂದಿರುತ್ತೆ? ಈಗ ಒಂದು ವೇಳೆ ನಮಗೆ ಯಾವುದೋ ಸಂವಿಧಾನನೇ ಇಲ್ಲ, ರೂಲ್ ಆಫ್ ಲಾನೇ ಇಲ್ಲ ಅಂತ ಹೇಳಿದರೆ ಹೇಗೆ ಬದುಕೋದು? ಹೇಗೆ ಅರಾಜಕತೆ ಉಂಟಾಗುತ್ತೆ. ಯಾರು ಶ್ರೀಮಂತ ಇದ್ದವ್ರಿರ್ಬೋದು ಅಥವಾ ಯಾರು ಲಿಟ್ರೇಟ್ ಇರ್ತಾರೆ ಅವರಿರ್ಬೋದು, ಅವರೇ ಎಲ್ಲ ಸಂಪೂರ್ಣವಾಗಿ ಎಲ್ಲ ಅವರೇ ಸ್ವಾಧೀನಪಡಿಸ್ಕೋಬಹುದು. ಆ ಥರ ರೂಲ್ ಆಫ್ ಲಾ ಇಲ್ಲದೆ ಹೋದರೆ ಈ ಥರ ಒಂದು ಕೆಯೋಸ್ ಅಂತ ಹೇಳ್ತಾರೆ, ಅರಾಜಕತೆ ಉಂಟಾಗುತ್ತೆ. ಸೊ ಆ ರೂಲ್ ಆಫ್ ಲಾ ಅಂದರೆ ಏನು? ಇದು ಈ ಒಂದು ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಏನು ರೂಲ್ ಆಫ್ ಲಾ ಹೇಗಿರಬೇಕು ಅಂತ. ಮತ್ತು ಇದು ಈ ಕಾನ್ಸ್ಟಿಟ್ಯೂಷನು ಒಂದು ನಾವು ನಮ್ಮ ಜೀವನವನ್ನು ಕ್ರಮಬದ್ಧವಾಗಿ ಒಂದು ನಿಯಂತ್ರಣದಲ್ಲಿ ಇರಬೇಕು, ಆ ಥರ ಇದೊಂದು ಲೀಗಲ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಮತ್ತು ಇದು ಗುಡ್ ಗವರ್ನೆನ್ಸ್ ಅಂದರೆ ಒಳ್ಳೆಯ ಆಡಳಿತ ಕೂಡ ಹೇಗೆ ಮಾಡಬೇಕು ಹೇಳೋದನ್ನು ಕೂಡ ಒಳಗೊಂಡಿದೆ. ನೋಡಿ, ತಮಗೆ ಗೊತ್ತಿದ್ದಂಗೆ ನಾವು ಶಾಸಕಾಂಗ ಅಂತ ಹೇಳ್ತೀವಿ, ಲೆಜಿಸ್ಲೇಷನ್, ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಮತ್ತು ಜುಡಿಷಿಯರಿ ನ್ಯಾಯಾಂಗ. ಇದು ಮೂರು ಕೂಡ ಹೇಗೆ ಲೆಜಿಸ್ಲೇಷನ್ನು ಮತ್ತು ಎಕ್ಸಿಕ್ಯೂಟಿವು ಜುಡಿಷಿಯರಿ ಈ ಮೂರೂ ಕೂಡ ಹೇಗೆ ಕರ್ತವ್ಯ ನಿರ್ವಹಿಸಬೇಕು, ಅದಕ್ಕೆ ಏನೇನು ನಿಯಂತ್ರಣ ಇದೆ ಹೇಳೋದನ್ನು ನಮ್ಮ ಸಂವಿಧಾನದಲ್ಲಿ ಅಡಕವಾಗಿದೆ. ಇವು ಮೂರೂ ಸರಿಯಾಗಿ ಕೆಲಸ ಮಾಡಿದೋದ್ರೆ ಹೇಗೆ ಅರಾಜಕತೆ ಆಗುತ್ತೆ ಅಂತ ತಮಗೆಲ್ಲ ತಿಳಿದಿದೆ. ಮತ್ತು ಈಗ ಸಂವಿಧಾನದಲ್ಲಿ ಏನೇನು ಅಡಕವಾಗಿದೆ, ಇದು ತುಂಬ ಸಂವಿಧಾನ ಓದ್ಕೊಳ್ತಾ ಹೋದರೆ ಈ ಒಂದು ದಿನದಲ್ಲಿ ನಾವು ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಅದು ಸುಪ್ರೀಂ ಲಾ ಅಂತ ಹೇಳ್ತೀವಿ. ಅದರಲ್ಲಿ ಏನೇನು ಅಡಕವಾಗಿದೆ ಮೇಲ್ನೋಟಕ್ಕೆ ನೋಡಿ, ಫಂಡಮೆಂಟಲ್ ರೈಟ್ಸ್ ಇದೆ, ರೈಟ್ ಟು ಫ್ರೀಡಮ್ ಇದೆ, ರೈಟ್ ಟು ಈಕ್ವಾಲಿಟಿ ಇದೆ, ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತಿದೆ. ಅಂದರೆ ನಮ್ಮದು ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂದರೆ ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು, ಮತ್ತು ಈಗ ರಿಟ್ ಪಿಟಿಷನ್ಸು ಎಲ್ಲರಿಗೂ ಗೊತ್ತೇ ಇದೆ, ಆರ್ಟಿಕಲ್ 226, 227 ಮತ್ತು ಆರ್ಟಿಕಲ್ 32 ಇದೆಲ್ಲ ನಮಗೆ ರಿಟ್ ಪಿಟಿಷನ್ಸ್. ಏನು ನಮಗೆ ಏನಾದರೂ ತೊಂದರೆ ಆದರೆ ನಾವು ತಮಗೆಲ್ಲ ತಿಳಿದಂಗೆ ನೋಡಿ, ಹೇಬಿಯಸ್ ಕಾರ್ಪಸ್ಸು, ಯಾವುದೋ ಒಬ್ಬರು ಕಾಣೆ ಆಗ್ತಾರೆ ಅಥವಾ ಅವ್ರನ್ನ ಕಿಡ್ನ್ಯಾಪ್ ಮಾಡಿರ್ತಾರೆ, ಗೊತ್ತಿರೋದಿಲ್ಲ, ಆಗ ಅವ್ರನ್ನ ಹುಡುಕಿ ಕೊಡಿ ಅಂತ ಹೇಳಬೇಕಲ್ವಾ, ಆವಾಗ ಎಲ್ಲಿ ಹೋಗೋದು ನಾವು? ಅದಕ್ಕೆ ಅದೊಂದು ಹೇಬಿಯಸ್ ಕಾರ್ಪಸ್ ರಿಟ್, ಅದು ಇಷ್ಟು ತುಂಬ ಆ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ತುಂಬ ಅದು ನಮ್ಮ ರೈಟ್ಸ್, ಅದು ಕೂಡ ಈ ಒಂದು ಇದರಲ್ಲಿ ಅಡಕವಾಗಿದೆ. ಈಗ ತಮಗೆ ತಾವೆಲ್ಲ PIL ಅಂತ ಕೇಳಿರಬೇಕು. PIL ಅಂದರೆ ಏನು ಹೇಳಿ? ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನು. ಈ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ತಗೊಂಡ್ರೆ ನೀವು ಪ್ರತಿಯೊಂದು ಕೂಡ ಇದರಲ್ಲಿ ಅಡಕವಾಗಿದೆ. ಈಗ ನಾವು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಫಂಕ್ಷನ್ಸ್ ತೊಗೊಳ್ತೀವಿ, ಅದಕ್ಕೇನು ಹೇಳ್ತೀವಿ? ಅದಕ್ಕೆ ಲಿಮಿಟೇ ಇಲ್ಲ, ದರ್ ಇಸ್ ನೋ ಲಿಮಿಟ್ ಎಟ್ ಆಲ್. ಎಷ್ಟಾದರೂ ಕೂಡ ನಾವು ಆ ಒಂದು ಪರಿವ್ಯೂದಲ್ಲಿ ಪರಿಧಿಯಲ್ಲಿ ನಾವು ಕೆಲಸಗಳನ್ನು ಮಾಡ್ಬೋದು. ಅದೇ ಥರ PILಗಳು ಕೂಡ ಜಸ್ಟಿಸ್ ಫಾರ್ ಆಲ್ ಅಂತ ಹೇಳ್ತೀವಿ. ಅದು ಎಲ್ಲಿಂದ ಬಂತು ಆ ಕಾನ್ಸೆಪ್ಟು? ಆರ್ಟಿಕಲ್ 39 ಬಂತು. ಆ ಒಂದು 39 ಈ ಲೀಗಲ್ ಸರ್ವಿಸಸ್ ಅಥಾರಿಟಿ ಫಂಕ್ಷನ್ಸು ಎಲ್ಲದೂ ಒಳಗೊಂಡಿದೆ. ಮತ್ತು ಇನ್ನು ಎಷ್ಟು ಆರ್ಟಿಕಲ್ 21A ಕಂಪಲ್ಸರಿ ಎಜುಕೇಷನ್ನು, ಮತ್ತು ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 21 ಪರ್ಸ್ನಲ್ ಲಿಬರ್ಟಿ, ಇವೆಲ್ಲವುಗಳು ಕೂಡ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಒಳಗೊಂಡಿದೆ. ಮತ್ತು ನಾವೀಗ ನಮಗೆ ಒಳ್ಳೆ ನೀರು ಕುಡಿಯೋದಕ್ಕೆ ನೀರಿಲ್ಲ, ಮತ್ತು ಪೊಲ್ಯೂಷನ್, ಒಳ್ಳೆ ಏರಿಲ್ಲ, ಇವೆಲ್ಲಗಳು ಕೂಡ ನಾವು PILಲ್ಲಿ ಅದನ್ನು ಹಾಕಿಬಿಟ್ಟು ನಮ್ಮ ರೈಟ್ಸನ್ನು ನಾವು ಎಕ್ಸಸೈಸ್ ಮಾಡ್ಬೋದು. ಮತ್ತು ಎಷ್ಟು ಅಂದರೆ ರೈಟ್ಸನ್ನು ಪ್ರೊಟೆಕ್ಟ್ ಮಾಡಿದೆ ನಮ್ಮ ಸಂವಿಧಾನ ಅಂತ ಹೇಳಿದ್ರೆ,
ಈಗ ನೀವು ಚೈಲ್ಡ್ ಟ್ರಾಫಿಕಿಂಗ್ ಆಗಿರುತ್ತೆ, ಹ್ಯೂಮನ್ ಟ್ರಾಫಿಕಿಂಗ್ ಆಗುತ್ತೆ, ಮಕ್ಕಳ ಮೇಲೆ ಇಷ್ಟೊಂದು ಅತ್ಯಾಚಾರಗಳಾಗುತ್ತೆ, ಅಫೆನ್ಸಸ್ಗಳಾಗುತ್ತೆ. ಇವುಗಳಿಗೆಲ್ಲವುಗಳು ಕೂಡ ನಮ್ಮ ಸಂವಿಧಾನದಲ್ಲಿ ಸೊಲ್ಯೂಷನ್ ಇದೆ. ಏನು ಈಗ ಪ್ರಾಹಿಬಿಷನ್ ಆಫ್ ಇಲ್ಲೀಗಲ್ ಟ್ರಾಫಿಕಿಂಗ್ ಅಂತ ಹೇಳ್ತಾರೆ. ಈ ಮಕ್ಕಳದ್ದು ಇದು ಬಂತಂತೆ, ಹೇಗೆ ಬಂತ ಹೇಳಿದ್ರೆ, ಒಂದು ಬಚಪನ್ ಬಚಾವೋ ಆಂದೋಲನ ಇದೆ, ಅದು NGO ಅವರು ಇದು ಮಾಡಿದ್ದು. ಅದರಲ್ಲಿ ಆ ಕೇಸ್ ಲಾ ಎಲ್ಲ ಓದಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದರಲ್ಲಿ ಹೇಗೆ ನಾವು ಚಿಲ್ಡ್ರನನ್ನು ಸೇಫ್ ಮಾಡಬೇಕು ಹೇಳೋದು ಕೂಡ ಆ ಒಂದು ಕೇಸ್ ಲಾದಲ್ಲಿ ಇದೆ. ಮತ್ತು ನೋಡಿ, ಪ್ರಿಸನರ್ಸ್ ರೈಟ್ಸ್ ನಾವು ನಮಗೆ ನ್ಯಾಯಾಧೀಶರಿಗೆ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮೆಂಬರ್ ಸೆಕ್ರೆಟರಿ ನಾವು ಜೈಲ್ ವಿಸಿಟ್ ಮಾಡ್ತೀವಿ. ಈಗ ಅದು LADC ಅವರು ಕೂಡ ಅವರಿಗೂ ಕೂಡ ನಿರ್ದೇಶನ ಇದೆ, ಅವರು ಕೂಡ ಜೈಲ್ ವಿಸಿಟ್ ಮಾಡ್ತಾರೆ. ಈ ರೈಟ್ ಹೇಗೆ ಬಂತು? ಪ್ರಿಸನರ್ಸಲ್ಲಿ ಅಲ್ಲಿ ಡೆಲ್ಲಿಯಲ್ಲಿ ಒಂದು ಪ್ರಿಸನಲ್ಲಿ ತುಂಬ ಅಲ್ಲಿ ಸರಿಯಾಗಿ ವ್ಯವಸ್ಥೆ ಇರೋದಿಲ್ಲ, ಊಟ ಕೊಡೋದಿಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ಹಲ್ಲೆ ಆಗುತ್ತೆ. ಅದೆಲ್ಲ ಹೇಳಿ ಒಬ್ಬರು ಒಂದು ಚೀಟಿಯನ್ನು ಹಾಕ್ತಾರೆ, ಅದು ಸುನಿಲ್ ಬಾತ್ರಾ ಕೇಸ್. ಅವರು ಅದನ್ನು ಸುಪ್ರೀಂ ಕೋರ್ಟ್ ಗಣನೆಗೆ ತಗೊಂಡು ಪ್ರತಿಯೊಂದು ಜೈಲುಗಳಿಗೂ ಕೂಡ ಎಲ್ಲರೂ ವಿಸಿಟ್ ಮಾಡಿ ಅಲ್ಲಿ ಏನೇನಾಗುತ್ತೆ ಹೇಳಿ ವರದಿ ಕೊಡಿ ಅಂತ ಹೇಳ್ತಾರೆ. ಹೀಗೆ ಅದು PIL ಅಲ್ಲಿ ಕೂಡ ಬಂದಿರೋದು ಆ ಕಾನ್ಸೆಪ್ಟು ಕೂಡ. ಮತ್ತು ಪ್ರತಿಯೊಂದು ನೋಡಿ, ನಾವು ಪ್ರಿವೆನ್ಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಈಗ ಎಲಿಮಿನೇಷನ್ ಆಫ್ ಸೋಷಿಯಲ್ ಈವೆಂಟ್ಸ್ ಇರ್ಬೋದು, ದೇವದಾಸಿ ಪದ್ಧತಿ ಇರ್ಬೋದು, ರೈಟ್ಸ್ ಆಫ್ ಟ್ರಾನ್ಸ್ಜೆಂಡರ್ಸ್ದು ಕೂಡ ರೈಟ್ಸನ್ನು ಇತ್ತೀಚೆಗೆ ಅದ್ರ ತುಂಬ ಇದು ಮಾಡ್ತಾ ಇದ್ದಾರೆ. ಲೀಗಲ್ ಸರ್ವಿಸಸ್ ಅಥಾರಿಟಿಯಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ದೀರಿ ಅದು ಗೊತ್ತಿರುತ್ತೆ. ಮತ್ತು ಎಲ್ಲರಿಗೂ ಕೂಡ ಫ್ರೀ ಲೀಗಲ್ ಏಡ್ ಇದೆ, ಮತ್ತು ರೈಟ್ ಟು ಪ್ರೈವಸಿ ಇದೆ. ಪ್ರತಿಯೊಂದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇದನ್ನು ಹೇಳ್ತಾ ಹೋದರೆ ಅದು ಮುಗಿಯೋದೇ ಇಲ್ಲ, ಅಷ್ಟು ನಮ್ಮ ಕಾನ್ಸ್ಟಿಟ್ಯೂಷನ್ನಿಗೆ ನಮಗೆ ಕೊಟ್ಟಿದೆ ಅದು ರೈಟ್ಸನ್ನು. ಇವತ್ತು ಪ್ರಜಾವಾಣಿ ಯಾರು ಓದಿದ್ದಿದ್ರೆ ಪ್ರಜಾವಾಣಿಯಲ್ಲಿ ಒಳ್ಳೆಯ ಆರ್ಟಿಕಲ್ ಹಾಕಿದ್ದಾರೆ, ಹೇಗೆ ನಮ್ಮ ಕಾನ್ಸ್ಟಿಟ್ಯೂಷನಿಗೂ ಮತ್ತು ಇತರೆ ದೇಶದ ಕಾನ್ಸ್ಟಿಟ್ಯೂಷನಿಗೂ ಹೇಗಿದೆ ಅಂತ ಹೇಳಿ ಹೋಲಿಕೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆರ್ಟಿಕಲ್ಲು, ಅದು ಓದಿ. ನಾವು ಬೇರೆ ದೇಶದವ್ರಿಗಿಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಎಷ್ಟು ಸುಪ್ರೀಮು ಹೇಳೋದನ್ನು ಅರ್ಥ ಆಗುತ್ತೆ. ಮತ್ತು ನಾವು ಇಷ್ಟೆಲ್ಲ ನಾವು ಕಾನೂನಿನ ಇದನ್ನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಳ್ತೀವಿ. ನಾವೀಗ ನ್ಯಾಯಾಧೀಶರಿದ್ದೀವಿ, ವಕೀಲರಿದ್ದಾರೆ, ನ್ಯಾಯಾಂಗದ ಸಿಬ್ಬಂದಿಯವರಿದ್ದಾರೆ. ಏನು ನಮ್ಮ ಹೊಣೆಗಾರಿಕೆ ಏನು, ನಮ್ಮ ಜವಾಬ್ದಾರಿ ಏನು? ನಾವು ನ್ಯಾಯದ ರಕ್ಷಕರಾಗಿದ್ದೀವಿ ಮತ್ತು ನಾವು ಸಂವಿಧಾನ ಮೌಲ್ಯಗಳ ಕಾವಲುಗಾರರಾಗಿದ್ದೀವಿ. ನಾವು ಕಾನೂನಿನ ಆಳ್ವಿಕೆ ಮತ್ತು ಸಂವಿಧಾನದ ತತ್ವಗಳ ಪರವಾಗಿ ನಾವು ಮಾತನಾಡಬೇಕು, ಕೇಸನ್ನು ಕೂಡ ನಡೆಸಬೇಕು. ಮತ್ತು ನಾವು ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಒದಗಿಸುವುದು ನಮ್ಮ ಜವಾಬ್ದಾರಿ. ಈಗ ತಮಗೆ ತಿಳಿದಂತೆ ಸಮಾಜದಲ್ಲಿ ಬದಲಾವಣೆ ಎಷ್ಟು ವೇಗವಾಗಿ ನಡೀತಾ ಇದೆ. ನಾವು ನ್ಯಾಯವೃತ್ತಿಯಲ್ಲಿ ಇದ್ಕೊಂಡು ಅದು ನೈತಿಕವಾಗಿ ಒಂದು ದಿಕ್ಕು ತೋರಿಸುವ ನಾವೆಲ್ಲರೂ ದೀಪಸ್ತಂಭವಾಗಬೇಕು ಅಂತ ನಾನು ಇವತ್ತು ಕೇಳ್ಕೊಳ್ತೀನಿ. ಮತ್ತು ನಾನು ಇಲ್ಲಿ ಹೆಚ್ಚು ವಕೀಲರು ಅವರು ಇದ್ದಾರೆ. ವಕೀಲರಲ್ಲಿ ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಸ್ವಲ್ಪ ಹೆಣ್ಣು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಕೇಸಿಗೆ ಸ್ವಲ್ಪ ಆದ್ಯತೆ ಕೊಡಿ. ಒಂದು ಈ ಮೇಂಟೆನೆನ್ಸ್ ಕೇಸ್ ಹಾಕ್ಕೊಂಡು ಬರ್ತಾರೆ, ಒಂದು ಹೆಂಡತಿ ಇರ್ಬೋದು. ಆವಾಗ ನೀವು ಕಕ್ಷಿದಾರರಿಗೆ ಕನ್ವಿನ್ಸ್ ಮಾಡಬೇಕು. ಅಂದರೆ ನಮ್ಮದು ಏನು ಜವಾಬ್ದಾರಿ ಅಂತ ಹೇಳಿದರೆ, ಒಂದು ಫ್ಯಾಮಿಲಿ ಒಡೆದೋದ್ರೆ ಮಕ್ಕಳು ಅನಾಥರಾಗ್ತಾರೆ. ನಾವು ಹೇಳ್ತೀವಿ ಮಕ್ಕಳು ನಾಳಿನ ಪ್ರಜೆಗಳು ಅಂತ. ನಾವು ಮಕ್ಕಳನ್ನು ಸರಿಯಾಗಿ ಬೆಳೆಸದೆ ಹೋದರೆ ಅವ್ರು ಹೇಗೆ ನಾಳಿನ ಪ್ರಜೆಗಳಾಗೋಕ್ಕೆ ಸಾಧ್ಯ ಇದೆ? ಆ ಥರ ಮೈಂಡ್ ಡಿಸ್ಟರ್ಬ್ ಆದರೆ ಮಕ್ಕಳಿಗೆ, ಮನೆಯಲ್ಲಿ ಗಂಡ ಹೆಂಡತಿ ಸರಿಯಿಲ್ಲ ಅಂತ ಹೇಳಿದ್ರೆ ಡಿಸ್ಟರ್ಬ್ ಆದರೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ಕಾನ್ಸ್ಟಿಟ್ಯೂಷನಿನ ಸಂವಿಧಾನದ ರಕ್ಷಕರಾಗಿ ಅದರ ಆಶಯಗಳ ಇದು ಮಾಡಬೇಕಂತ ಹೇಳಿದ್ರೆ ನಿಮ್ಮೆಲ್ಲರಲ್ಲಿ ನನ್ನ ಮನವಿ ಏನು ಹೇಳಿದರೆ, ಆದಷ್ಟು ಮಕ್ಕಳು ಮತ್ತು ಮಹಿಳೆಯ ಮೇಲೆ ಕೇಸ್ಗಳನ್ನು ನೀವು ಲೋಕ ಅದಾಲತಲ್ಲಿ ಇರ್ಬೋದು ಅಥವಾ ಮೀಡಿಯೇಷನಲ್ಲಿ ಇರ್ಬೋದು, ಆದಷ್ಟು ಅವರಿಗೆ ಕನ್ವಿನ್ಸ್ ಮಾಡಿ ಅದನ್ನು ಕಡಿಮೆ ಮಾಡ್ಬೋದು. ಅಂದರೆ ಅಲ್ಲಿ ಸ್ವಲ್ಪ ಸಂಸಾರದಲ್ಲಿ ನೆಮ್ಮದಿಯನ್ನು, ಕೌಟುಂಬಿಕ ವ್ಯವಸ್ಥೆಯನ್ನು ನೀವು
ಬಲಪಡಿಸ್ಬೋದು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ ತಮಗೆ ತಿಳಿದಂತೆ ನೋಡಿ, ಈ ಮಕ್ಕಳಲ್ಲಿ ಹೆಚ್ಚು ಡ್ರಗ್ಸ್ ಅಡಿಕ್ಟ್ಗಳಿದ್ದಾರೆ, ಎಷ್ಟೊಂದು ಪೋಕ್ಸೋ ಕೇಸ್ಗಳಾಗ್ತಾ ಇದೆ, ಚಿಲ್ಡ್ರನ್ ಮೇಲೆ ಅಬ್ಯೂಸ್ ಆಗ್ತಿದೆ, ಆನ್ಲೈನ್ ಫ್ರಾಡ್ ಆಗ್ತಿದೆ. ಇವುಗಳೆಲ್ಲ ಕೂಡ ನಾವು ಈ ಸಂವಿಧಾನದ ಮೌಲ್ಯಗಳ ಕಾವಲುಗಾರರಾಗಿದ್ದು ನಾವು ಇದನ್ನು ತಡೆ ಮಾಡ್ಬೋದು ಮನಸ್ಸು ಮಾಡಿದರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕೊನೆಯಲ್ಲಿ ಏನು ಹೇಳೋದು ಅಂತ ಹೇಳಿದರೆ, ಅಂಬೇಡ್ಕರ್ ಅವರೇ ಹೇಳಿದ್ದಂತಹ ಒಂದು ಪ್ರಸಿದ್ಧ ಮಾತು ಏನಂತ ಹೇಳಿದರೆ, ಭಾರತದ ಸಂವಿಧಾನ ಎಷ್ಟು ಉತ್ತಮವಾಗಿ ಬರೆಯಲ್ಪಟ್ಟಿದ್ದರೂ ಅದನ್ನು ಜಾರಿ ಮಾಡುವವರ ಕೈಯಲ್ಲೇ ಅದರ ಯಶಸ್ಸು ನಿರ್ಬಂಧನೆಗೊಂಡಿದೆ ಅಂತ. ನಾವು ಬರೀ ಸಂವಿಧಾನ ಅಷ್ಟೇ ಅಲ್ಲ, ಅದರಲ್ಲಿರೋದ ಮೌಲ್ಯಗಳನ್ನು ಜಾರಿ ಮಾಡೋದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂವಿಧಾನದ ಒಂದು ಅಂಗವಾಗಿ ನಮಗೆ ನಿರ್ದೇಶನ ಬಂದಿತ್ತು ಕಾನೂನು ಪ್ರಾಧಿಕಾರದಿಂದ. ಏನಂತ ಹೇಳಿದರೆ, ಈ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ, ಒಂದು ಎಸ್ಸೆ ಮಾಡಿ ಕಾಂಪಿಟಿಷನ್ನು ಮತ್ತು ಒಂದು ಕ್ವಿಜ್ ಕಾಂಪಿಟಿಷನ್ ಮಾಡಿ ಅಂತ ಹೇಳಿದರು. ಅದರ ಪ್ರಕಾರ ನಮ್ಮ ನ್ಯಾಯಾಲಯದ ಸಿಬ್ಬಂದಿಗಳು ಮತ್ತು ವಕೀಲರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲ ಪಾರ್ಟಿಸಿಪೆಂಟ್ಸಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 16 ಜನ ಇದನ್ನು ಬರೆದಿದ್ದಾರೆ. ಅದರಲ್ಲಿ ಯಾರ್ಯಾರು ವಿಜೇತರಾದರೂ ವಕೀಲರಿಗೆ ಬಹುಮಾನ ಮತ್ತು ನಮ್ಮ ಸಿಬ್ಬಂದಿಯವರಿಗೂ ಕೂಡ ಬಹುಮಾನವನ್ನು ಘೋಷಣೆ ಮಾಡ್ತಾರೆ. ಅವ್ರದ್ದು ಹೆಸರು ಕೂಡ ಇದೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ನನ್ನ ಸಹೋದರ ನ್ಯಾಯಾಧೀಶರು ಕುಲಕರ್ಣಿ ಅವರು ಈ ಒಂದು ವ್ಯಾಲ್ಯೂಯೇಷನ್ ಯಾರು ಎಸ್ಸೆ ಬರೆದಿದ್ದಾರೆ ವ್ಯಾಲ್ಯೂಯೇಷನ್ ಮಾಡಿಕೊಟ್ಟಿದ್ದಾರೆ. ತಮ್ಮ ಇದರದ್ದು ವೇಳೆಯಲ್ಲೂ ಕೂಡ, ಬ್ಯುಸಿ ವೇಳೆಯಲ್ಲೂ ಕೂಡ ಅವರು ಜಜ್ಮೆಂಟ್ ಡಿಕ್ಟೇಷನ್ ಕೂಡ ಕೊಡೋದಿದ್ರು ನಾವು ಒಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ರು ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಪಾರ್ಟಿಸಿಪೆಂಟ್ಸ್ ಮಾಡೋರಿಗೆ ಕೂಡ ಇನ್ನೂ ಅಥವಾ ವಿದ್ಯೆ, ಶಿಕ್ಷಣ ಇವೆಲ್ಲದನ್ನ ಕುಂಠಿತ ಆಗಿದಂತಹ ಸಮಾಜನ ನಾವು ತಿಳ್ಕೋಬೇಕಂದ್ರೆ ಸ್ವಾತಂತ್ರ್ಯ ಪೂರ್ವನ ಸ್ಟಡಿ ಮಾಡಬೇಕಾಗುತ್ತೆ. ಸುಮಾರು ಸ್ವಾತಂತ್ರ್ಯ ಇನ್ನೇನು ನಮಗೆ ಸಿಕ್ತು, ಸಂವಿಧಾನ ರಚನೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಸುಮಾರು 600 ಪ್ರಾಂತ್ಯಗಳಿರ್ತವೆ, ರಜಪೂತ್ರಗಳಿರ್ತವೆ, ರಾಜರ ಆಳ್ವಿಕೆಗಳಿರ್ತವೆ. ಪ್ರತಿಯೊಂದು ಭಾಷೆ ಇರುವಂತಹ, ವಿಭಿನ್ನ ಭಾಷೆ ಇರುವಂತಹ ಸುಮಾರು 100 ಭಾಷೆಗಳಿವೆ, 7 ಧರ್ಮಗಳಿವೆ, 4635 ಒಳ ಪಂಗಡಗಳಿವೆ. ಒಂದು ಪ್ರಾಂತ್ಯದಲ್ಲಿ ಇದ್ದಂತಹ ಕಾನೂನು ಇನ್ನೊಂದು ಪ್ರಾಂತ್ಯದಲ್ಲಿರಲ್ಲ. ಒಬ್ಬರಿಗೆ ಇದ್ದಂಥ ಶಿಕ್ಷಣ ಇನ್ನೊಬ್ಬರಿಗೆ ಶಿಕ್ಷಣ ಸಿಗ್ತಿರಲ್ಲ. ಇಂತಹ ಎಲ್ಲರನ್ನೂ ಒಗ್ಗೂಡಿಸಿ ಭಾರತದಲ್ಲಿ ಏಕತೆಯನ್ನು ಸೃಷ್ಟಿ ಮಾಡಿ ಅಖಂಡತೆಯನ್ನು ಅವರಲ್ಲಿ ತುಂಬಿ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸಬೇಕು, ಸಮಾಜದಲ್ಲಿ ಪ್ರೀತಿ, ಕರುಣೆ, ಮೈತ್ರಿನ ತುಂಬಬೇಕನ್ನೋ ಉದ್ದೇಶದಿಂದ ಭ್ರಾತೃತ್ವ ಮತ್ತು ಸಹೋದರತೆಯನ್ನ ಸಂವಿಧಾನದ ಅಡಕ ಮಾಡಬೇಕು. ಒಂದು ಪ್ರಬುದ್ಧ ಭಾರತದ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಸಂವಿಧಾನ ಮತ್ತು ಭಾರತೀಯತೆ ಪ್ರತಿಯೊಬ್ಬರಲ್ಲೂ ಹುಕ್ಕಬೇಕನ್ನೋ ಉದ್ದೇಶದಿಂದ ಒಂದು ಬೃಹತ್ತಾದ ಲಿಖಿತವಾದ ಸಂವಿಧಾನನ ನಮ್ಮ ಏನು ಪೂರ್ವಜರು ನೀಡಿದ್ದಾರೆ. ಆ ಸಂವಿಧಾನದ ಕರ್ತೃವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಕರಡು ಸಮಿತಿಯ ಅಧ್ಯಕ್ಷರಾದಂಥ ರಾಜೇಂದ್ರ ಪ್ರಸಾದ್ ಅವರು ಹಾಗೂ ಇದ್ದಂಥ ಇತರೆ ಎಲ್ಲ ಸದಸ್ಯರು ಕೂಡ ತ್ಯಾಗ ಮಾಡಿದ್ದಾರೆ. 140 ದಿನಗಳ ಕಾಲ ಸಂವಿಧಾನದ ಏನು ಕರಡು ಸಮಿತಿಯ ಬಗ್ಗೆ ಚರ್ಚೆಗಳಾಗುತ್ತೆ. 7563 ಪ್ರಶ್ನೆಗಳು ಉದ್ಭವ ಆಗ್ತವೆ. 2435 ತಿದ್ದುಪಡಿಗಳಿಗೆ ಪ್ರಶ್ನೆಗಳಾಗುತ್ತೆ, ಸಮ್ಮತಿ ಕೊಡುತ್ತೆ. ಏನು ಸಂವಿಧಾನದ ರಚನೆಯ ಸಂದರ್ಭದಲ್ಲಿ ತಗೊಂಡಂಥ ಗೌರವಾನ್ವಿತ ನ್ಯಾಯಾಧೀಶರು ಹೇಳಿದಂತೆ 2 ವರ್ಷ 18 ತಿಂಗಳು 17 ದಿನಗಳು ಏನು ತಗೊಂಡು ಅಂತ ಹೇಳ್ತೀವಿ, ಆ ದಿನ ಸಂಪೂರ್ಣವಾಗಿ ಈ ಪ್ರಭುತ್ವ ಭಾರತ ನಿರ್ಮಾಣ ಮಾಡಲು ಮತ್ತು ಪ್ರತಿಯೊಬ್ಬರಲ್ಲೂ ಕೂಡ ಭಾರತೀಯತೆಯನ್ನು ಸೃಷ್ಟಿ ಮಾಡಲು ಏನು ಸಂವಿಧಾನನ ರಚಿಸಲಾಗುತ್ತೆ. ಇಂತಹ ಸಂವಿಧಾನನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಪೂರ್ವ ಇತಿಹಾಸದಲ್ಲಿ ಮಹಿಳೆಯರ ಸ್ಥಾನಮಾನ ಮತ್ತು ಎಂತಹ ನಮ್ಮಲ್ಲಿ ಪ್ರತಿಭೆ ಇದ್ದರೂ ಕೂಡ
ಅವಕಾಶಗಳನ್ನಿಲ್ಲ ಅಂದ್ರೆ ಆ ಪ್ರತಿಭೆ ಸಾಕಾರ ಆಗ್ತಿರಲಿಲ್ಲ. ಇವತ್ತು ಆ ಅವಕಾಶಗಳಿಗೆ ಸಾಕ್ಷಿ ಅಂದ್ರೆ ನ್ಯಾಯಾಧೀಶರೇ ಸಾಕ್ಷಿಗಳು, ಮಹಿಳಾ ನ್ಯಾಯಾಧೀಶರು, ಮುಂದೆ ಇರುವಂತ ಮಹಿಳೆಯರು ಕೂಡ ಸಾಕ್ಷಿ ಅಂತ ಹೇಳ್ತೀನಿ. ಯಾಕಂದ್ರೆ ಸಂವಿಧಾನ ಅದನ್ನೆಲ್ಲದನ್ನು ಕೂಡ ಒದಗಿಸ್ಕೊಟ್ಟಿದೆ. ಅಂತ ಸಂವಿಧಾನ ಅರ್ಥ ಮಾಡ್ಕೋಬೇಕಾದ್ರೆ ಆ ಸಾರಾಂಶ ಮತ್ತೆ ಸಂವಿಧಾನದ ಮಹತ್ವ ತಿಳಿಬೇಕಂದ್ರೆ ಪೀಠಿಕೆ, ಆ ಪೀಠಿಕೆನ ನಾನು ಇವತ್ತು ಬೋಧನೆ ಮಾಡ್ತೇನೆ. ಎಲ್ಲರೂ ಕೂಡ ಎದ್ದು ನಿಂತು ಪೀಠಿಕೆನ ಕೈಯಿಂದ ಚಾಚಿದರ ಮೂಲಕ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಿ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ 26ನೇ ತಾರೀಕು ನಮಗೆ ನಾವೇ ಅರ್ಪಿಸಿ ಅಧಿನಿಯಮಿಸಿಕೊಂಡಿದ್ದೇವೆ. ಥ್ಯಾಂಕ್ ಯು. ಇಂಥ ಬರೆಗೆ ಮಾಡ್ತಿರೋದು. ಹಾಗಾಗಿ ಮೇಡಮ್ಗೆ ನಮ್ಮೆಲ್ಲರ ಪರವಾಗಿ, ವಕೀಲರ ಸಂಘದ ಪರವಾಗಿ, ನ್ಯಾಯಾಧೀಶರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯ ಧನ್ಯವಾದಗಳಿಸುತ್ತೇನೆ. ಯಾಕಂದ್ರೆ ವಕೀಲರಾದವರಿಗೆ ವಕಾಲತ್ತನ್ನು ವಹಿಸೋದು ಒಂದೇ ಅಲ್ಲ, ಸಮಾಜದ ಸ್ವಾಸ್ಥ್ಯ ಮತ್ತು ನ್ಯಾಯಾಂಗ ಮತ್ತು ಶಾಸಕಾಂಗ ಮತ್ತು ಕಾರ್ಯಾಂಗದ ಘನತೆಯನ್ನು ಎತ್ತಿಡಿಯುವುದು ಮತ್ತು ಸಮಾಜದ ಒಂದು ಸಂವಿಧಾನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್. ಈ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ವಕೀಲ ಮಿತ್ರರೇ ಮತ್ತು ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ಬರಲಿಲ್ಲ. ಈ ದಿವಸ ಸಂವಿಧಾನವನ್ನ ನಾವು ಅರ್ಪಿಸಿಕೊಂಡ ದಿನ ಅಂತ ಹೇಳಿ ಆಚರಣೆ ಮಾಡ್ತೇವೆ. 1949 ನವೆಂಬರ್ 26 ಏನಿದೆ, ಸಂವಿಧಾನವನ್ನ ಅರ್ಪಿಸಿಕೊಂಡ ದಿವಸ. ಈ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ 7 ಜನರ ಒಂದು ಸಮಿತಿಯನ್ನ ಮಾಡ್ತಾರೆ. ಅದರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಇವರು ಯಾರು ಡಾಕ್ಟರ್ ಅಂಬೇಡ್ಕರ್ ಅವರು ಇರಲ್ಲ, ಅಂಬೇಡ್ಕರ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ಅಂತಂದ್ರೆ, ಒಂದು ಡಾಕ್ಟರ್ BR ಅಂಬೇಡ್ಕರ್, ಎರಡನೇವರು N ಗೋಪಾಲಸ್ವಾಮಿ ಅಯ್ಯಂಗಾರ್, ಮೂರನೇವರು ಕೃಷ್ಣಸ್ವಾಮಿ ಅಯ್ಯಂಗಾರ್, ನಾಲ್ಕನೇವರು ಡಾಕ್ಟರ್ KM ಮುನ್ಸಿ, ಐದನೇವರು ಸೈಯದ್ ಮಹಮೂದ್ ಸಾದುಲ್ಲಾ, ಆರನೇವರು ಮಾಧವರಾವ್, ಏಳನೇವರು TT ಕೃಷ್ಣಮಾಚಾರಿ. ಇಷ್ಟು ಜನರು ಸೇರಿಕೊಂಡು ಈ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ತುಂಬಾ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಇದನ್ನ ಸಂವಿಧಾನವನ್ನ ರಚನೆ ಮಾಡಿದ ನಂತರ 26/11/1949 ಇದನ್ನ ಅರ್ಪಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನೀವು ನೋಡಬೇಕು ಅನ್ನೋದಾದ್ರೆ 7 ಜನರಲ್ಲಿ 6 ಜನ ವಕೀಲರು ಇರ್ತಾರೆ. 6 ಜನ ವಕೀಲರು ಇರೋದ್ರಿಂದ ಇದರಲ್ಲಿ ಏನು ಅಂತಂದ್ರೆ ವಕೀಲರ ದಿನಾಚರಣೆ ಅಂತ ಇಲ್ಲಿ ತನಕ ಆಚರಿಸ್ಕೊಂಡು ಬಂದಿದ್ದು. ಇದೇ ಸಂದರ್ಭ ಇನ್ನೂ ಒಂದೇನು ಅಂತಂದ್ರೆ, ನಮ್ಮ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಏನು ಫಸ್ಟ್ ಪ್ರೆಸಿಡೆಂಟ್ ಆಫ್ ರಿಪಬ್ಲಿಕ್ ಆಫ್ ಇಂಡಿಯಾ ಇವರಿದಾರಲ್ಲ, ಅವರು ಒಟ್ಟು ಜನ್ಮದಿನನೂ ಕೂಡ ಇವತ್ತು. ಹಾಗಾಗಿ ವಕೀಲರ ದಿನಾಚರಣೆ ಮತ್ತು ಬಾಬು ರಾಜೇಂದ್ರ ಪ್ರಸಾದ್ ರವರ ಜನ್ಮ ದಿನಾಚರಣೆ ಅಂತೇಳಿ ಆಚರಿಸ್ಕೊಂಡು ಬರ್ತಾ ಇದ್ದು, ಈಗ ಈ ವರ್ಷದಿಂದ ಇದನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಡೇ ಅಂತೇಳಿ ಆಚರಿಸಬೇಕು ಅಂತೇಳಿ ನಿರ್ಬಂಧರೋದ್ರಿಂದ ಆಚರಿಸಿ ಮಾಡ್ಕೊಂಡು ಬರ್ತಾರೆ. ನಾವು ಇದನ್ನು ಮೂಲಭೂತವಾಗಿ ನಾವು ನೋಡಬೇಕಾದ್ರೆ ಬಾಬು ರಾಜೇಂದ್ರ ಪ್ರಸಾದ್ ರವರು ಹೇಗೆ
ಹೇಗೆ ಬಂದರು, ಹೇಗೆ ಅವರ ಸ್ಥಿತಿಗತಿ ಏನಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಅವಲೋಕನ ಮಾಡಿದ್ರು. ಅವರು ಹುಟ್ಟಿದ್ದು 1891 ಏಪ್ರಿಲ್ 14 ಹುಟ್ಟಿದ್ದು. ಅವರ ಅವರ ಪೂರ್ಣವಾದ ಹೆಸರೇನು ಅಂತಂದ್ರೆ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಅವರು ಪ್ರಥಮವಾಗಿ ಅವರು ಮುಂಬೈ ಯೂನಿವರ್ಸಿಟಿಲಿ, ಕೊಲಂಬಿಯಾ ಯೂನಿವರ್ಸಿಟಿಲಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಓದಿ ವಿದ್ಯೆಯನ್ನು ಸಂಪಾದನೆ ಮಾಡಿದ್ರು. ಅದಕ್ಕೆ ಒಂದು ನಾವೇನು ಹೇಳ್ತೀವಿ ಅಂತಂದರೆ, ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ವಿದ್ಯಾವಂತರಾಗಿ ಅಪಾರ ಜ್ಞಾನವನ್ನು ಸಂಪಾದನೆ ಮಾಡಿ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಅತ್ಯುನ್ನತವಾದ ಒಂದು ಸ್ಥಾನವನ್ನು ಗಳಿಸಿದ್ದಾರೆ ಅಂತಂದರೆ ಅದು ಡಾಕ್ಟರ್ B.R. ಅಂಬೇಡ್ಕರ್. ಹಾಗೆ ಇವರು ನಮ್ಮ ದೇಶದಲ್ಲಿ ಇದ್ದಂಥ ಅನ್ಟಚಬಿಲಿಟಿ, ಆಮೇಲೆ ಅನ್ಇಕ್ವಾಲಿಟಿ, ಆಮೇಲೆ ಸೋಷಿಯಲ್ ಇದೇನು ಸ್ಟಿಗ್ಮಾ ಇಂಥವೆಲ್ಲ ಇತ್ತಲ್ಲ, ಇದನ್ನು ಹೋರಾಟ ಮಾಡಿ ಏಕರೂಪದ ಒಂದು ಏನು ಕಾನೂನಿದೆ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡಿದವರು. ಆಮೇಲೆ ನಮ್ಮ ದೇಶದ ಫಸ್ಟ್ ಲಾ ಮಿನಿಸ್ಟರ್ ಆಗಿ, ಈ ದೇಶದ ಫಸ್ಟ್ ಲಾ ಮಿನಿಸ್ಟರ್ ಆಗಿ 1947ರಿಂದ 1951ರವರೆಗೆ ಕಾರ್ಯನಿರ್ವಹಿಸಿದಂಥ ವ್ಯಕ್ತಿ. ಹಿ ವಾಸ್ ಆಲ್ಸೋ ಅನ್ ಅಡ್ವೊಕೇಟ್. ಅಂಬೇಡ್ಕರ್ ಅವರು ಅಡ್ವೊಕೇಟ್ ಆಗಿದ್ದರು. ಅವರು ಆ್ಯಕ್ಚುಲಿ ಹುಟ್ಟಿದ್ದು ಮಾವೋ ಅಂತ, MHOW, ಮಧ್ಯಪ್ರದೇಶದಲ್ಲಿದೆ. ಈ ಮಾವೋ ಅಂತ ಹೆಸರು ಹೇಗೆ ಬಂತು ಅಂತಂದರೆ, ಅರ್ಲಿಯರ್ ಬ್ರಿಟಿಷರು ಇದ್ದಾಗ ಅಲ್ಲಿ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಇತ್ತು. ಮಾವೋ ಅದನ್ನ ಪೂರ್ಣವಾದ ವಿವರ ಏನು ಅಂತಂದರೆ, ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಆಫ್ ವಾರ್, MHOW ಅಂತಕ್ಕಂಥದ್ದು ಒಂದು ಪ್ಲೇಸು, ಅದು ಮಧ್ಯಪ್ರದೇಶದಲ್ಲಿದೆ. ಅಲ್ಲಿ ಇಂಗ್ಲೀಷ್ ಅವರು ಅವರ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ನ ಸ್ಥಾಪನೆ ಮಾಡಿಕೊಂಡಿದ್ರು. ಅದಕ್ಕೆ ಅಲ್ಲೇನು ಹೇಳ್ತಾರೆ ಅಂತಂದರೆ ಮಾವು ಅಂತ ಹೇಳ್ತಾರೆ. ಅಲ್ಲಿ 1 ಟ್ರೀ ಹಿಲ್ ರೋಡ್ ಅಂತಲೂ ಕೂಡ ಇದೆ, ಮಾವು ನಾನು ನೋಡಿದ್ದೀನಿ. ಅದಕ್ಕೆ ಅಲ್ಲಿ ಹುಟ್ಟಿದ್ದು ಇವರು ಮಿಲಿಟರಿ ಕ್ಯಾಂಪ್ನಲ್ಲಿ ಹುಟ್ಟಿದಂಥವ್ರು. ಇವರು ಮಹರ್ ಜಾತಿ ಅಂತ ಆ ಜಾತಿಗೆ ಸೇರಿದವರು. ಇವರು ಮಿಲಿಟ್ರಿ ಸೇರಿದ್ರು. ಹಾಗೆ ಮಹರ್ನವರು ಜಾಸ್ತಿ ಮಿಲಿಟ್ರಿಲಿ ಕೆಲಸ ಮಾಡ್ತಿದ್ದವರು. ಇವರ ಅಜ್ಜ ಮಾಲೋಜಿ ಅಂತಕ್ಕಂಥವ್ರು, ಇವರು ಕೂಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಹೌಲ್ದಾರಾಗಿ ಸೇವೆ ಸಲ್ಲಿಸಿದ್ರು. ಅಂಬೇಡ್ಕರ್ ತಂದೆ ಹಾಗೂ 6 ಜನ ಚಿಕ್ಕಪ್ಪಂದರು ಸೈನ್ಯದಲ್ಲಿ ಸುಬೇದಾರಾಗಿದ್ದರು. ಇವರ ತಂದೆ ರಾಮ್ಜಿ, ತಾಯಿ ಭೀಮಿಬಾಯಿ. ಇವರು ಒಟ್ಟಿಗೆ 14 ಜನ ಮಕ್ಕಳು. 14ನೇವರು ಅಂಬೇಡ್ಕರ್ ಅಂತಕ್ಕಂಥವ್ರು. ಇವರು ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ರು. ಕಬೀರ್ ಪಂಥಕ್ಕೆ ಸೇರಿದವರು ಇವರು. ರಾಮಾಯಣ ಮಹಾಭಾರತ ಕಥೆಗಳನ್ನು ಮಕ್ಕಳಿಗೆ ಹೇಳಿಕೊಡ್ತಿದ್ರು. ವಿದ್ಯಾಭ್ಯಾಸ ಮಾಡ್ತಿದ್ದಾಗ ತುಂಬ ಚುರುಕಾಗಿದ್ದರು. ಪೆಂಡ್ಸೆ ಅಂಬೇಡ್ಕರ್ ಎಂತಕ್ಕಂಥ ಒಬ್ಬ ಬ್ರಾಹ್ಮಿನ್ ಟೀಚರ್ ಇದ್ದರು. ಆ ಟೀಚರ್ ಅವರು ಅಂಬೇಡ್ಕರ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇದ್ದರು. ಇದು ಅಂಬೇಡ್ಕರ್ ಜೀವನ ಚರಿತ್ರೆ. ಅದಕ್ಕೆ ನಾನೇನು ಹೇಳ್ತೀನಿ, ಹಿ ವಾಸ್ ಪ್ರೆಸಿಡೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ 1947ಇಂದ ಪ್ರಾರಂಭ ಆಗಿ 1948 ತನಕ ಈ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಸತತವಾಗಿ ಹೋರಾಟ ಮಾಡಿ ನವೆಂಬರ್ 26, 1949ನಲ್ಲಿ ದೇಶಕ್ಕೆ ಸಮರ್ಪಿಸಿದ್ರು. ಅದನ್ನು ಈಗಾಗಲೇ ಹೇಳಿದ ಹಾಗೆ ಅದನ್ನು ನಾವು 1950 ಜನವರಿ 26ರಲ್ಲಿ ರಿಪಬ್ಲಿಕ್ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ನಮ್ಮ ದೇಶದ ಸಂವಿಧಾನ ಅಂತೇಳಿ ಮಾಡಿಕೊಂಡು, ಸಂವಿಧಾನ ಅಂತಕ್ಕಂಥದ್ದು ಅದನ್ನು ಹೇಳ್ತಾರೆ ಭಗವದ್ಗೀತೆ ಅಂತ ಹೇಳ್ತಾರೆ, ಬೈಬಲ್ ಅಂತ ಹೇಳ್ತಾರೆ, ಕುರಾನ್ ಅಂತ ಹೇಳ್ತಾರೆ. ಯಾಕಂತಂದರೆ ನಮ್ಮ ದೇಶದಲ್ಲಿ ಎಲ್ಲರನ್ನ ಸಮಾನತೆಯಿಂದ ಕಾಣಬೇಕು, ಯಾರೂ ಕೂಡ ನ್ಯಾಯವಂಚನೆ ಆಗಬಾರ್ದು, ಸಮಾಜದಲ್ಲಿ ಈಕ್ವಾಲಿಟಿ ಇದಾಗಬಾರ್ದು, ಫ್ರೀಡಮ್ ಆಫ್ ಸ್ಪೀಚಿಗೆ ತೊಂದರೆ ಆಗಬಾರ್ದು, ಪ್ರತಿಯೊಬ್ಬರಿಗೆ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಕಾಪಾಡ್ಕೊಂಡು ಬಂದು. ಆದರೆ ಇವರು ಇಷ್ಟೆಲ್ಲ ಇದ್ರೂ ಕೂಡ ಎಲೆಕ್ಷನ್ ನಿಂತರು, ಎಲೆಕ್ಷನ್ನಲ್ಲಿ ಸೋತ್ಬಿಟ್ರು. ಇವರಿಗೆ ಆಗಲಿ 1956ನೇ ಇಸ್ವಿಲಿ ಇವ್ರನ್ನ ಮರಣ ಹೊಂದ್ತಾರೆ. ಇವ್ರಿಗೆ ನಾವೇನು ಹೇಳ್ತೀವಿ, ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೆಯಲ್ಪಡ್ತಾ ಇದೆ. ಇನ್ನು ನಾವು ನೋಡೋದಾದರೆ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನು ಅಂತ ಹೇಳ್ತಂದ್ರೆ, ವಿ ದಿ ಪೀಪಲ್ ಆಫ್ ಇಂಡಿಯಾ solemnly resolve to constitute India into a sovereign, socialist, secular, democratic republic. ಇದರ ವರ್ಡ್ಸ್ಗಳು ನೋಡ್ಬೋದು. ಟು ಎನ್ಶೂರ್ ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್. 2. ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್. 3. ಈಕ್ವಾಲಿಟಿ ಆಫ್ ಸ್ಟ್ಯಾಟಸ್ ಆ್ಯಂಡ್ ಆಪರ್ಚುನಿಟಿ. 4.
ಫ್ರಾಟರ್ನಿಟಿ ಅಶ್ಯೂರಿಂಗ್ ದಿ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್. ಸೊ ಹಾಗೆ ನಮ್ಮ ಇದನ್ನು ನಾವು ಪರಿಶೀಲನೆ ಮಾಡಿದರೆ ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ನ್ಯಾಯ ವಂಚನೆ ಆಗಬಾರ್ದು, ಅವನಿಗೆ ಆಸ್ತಿ ಹಕ್ಕು ಎಲ್ಲ ಥರದ ಹಕ್ಕುಗಳು ದೊರಕಬೇಕು, ಸಮಾನತೆಯನ್ನು ಕಾಪಾಡ್ಕೊಂಡು ಬರಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಿದೆ. ಈಗಾಗಲೇ ನನ್ನ ಮಿತ್ರರಾದ ಮಿಸ್ಟರ್ ಅನಿಲ್ ಕುಮಾರ್ ಹೇಳಿದಂತೆ ಎಲ್ಲ ಇದನ್ನು ನಾವು ನಮ್ಮ ಇಂಡಿಯಾ ದೇಶದ ಇದನ್ನು ಇತಿಹಾಸವನ್ನು ನೋಡಿದರೆ 600 ರಾಜ್ಯಗಳು 600 ರಾಜರು ಇಂಥವರೆಲ್ಲ ಇದ್ದಂಥದ್ದನ್ನು ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಕಾನ್ಸ್ಟಿಟ್ಯೂಷನ್ ಆಧಾರದ ಮಾಡಿ ನಮ್ಮ ಇರ್ತಕ್ಕಂಥ ಏನು ಈ ರಾಜರ ವಂಶ ಆಡಳಿತ ಮಾಡ್ತದನ್ನು ಅದನ್ನು ತೆಗೆದುಹಾಕಿ ಇದನ್ನೇನಿದೆ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದನ್ನು ನಿರ್ಮಾಣ ಮಾಡಿದಂಥ ಕೆಲಸ ಈ ಕಾನ್ಸ್ಟಿಟ್ಯೂಷನ್ನಲ್ಲಿ ಉಂಟಾಗಿದೆ. ಆದ್ದರಿಂದ ನಾವು ಈ ಕಾನ್ಸ್ಟಿಟ್ಯೂಷನ್ನ ನಮನ ಮಾಡ್ತಕ್ಕಂಥದ್ದು, ಅದನ್ನು ನಾವು ಜಾರಿಗೆ ಬರ್ತಕ್ಕಂಥ ಇದನ್ನು ಕಟ್ಟುನಿಟ್ಟಿನಲ್ಲಿ ಪಾಲನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಈಗ ಇನ್ನು ಉಳಿದಿರ್ತಕ್ಕಂಥದ್ದು ಏನು ಅಂತಂದರೆ, ನಮ್ಮ ದೇಶದಲ್ಲಿ ಒಬ್ಬರು ಅಧ್ಯಕ್ಷರು, ದಟ್ ಇಸ್ ಪ್ರೆಸಿಡೆಂಟ್, he is or he has to be elected by the electoral college citizens of India. ದೆನ್ ಹಾಗೇನೆ ಅವರು ಮಿನಿಮಮ್ ಅಂತಂದರೆ 35 ಇಯರ್ಸ್ ಅವ್ರ ಏಜ್ ಆಗಿರಬೇಕು. he has to be qualified as an MP, ಏನು MP ಆಗಿರ್ತಕ್ಕ ರಾಜ್ಯಸಭಾ MP ಆಗಿರ್ತಕ್ಕಂಥ ಆ ಕ್ವಾಲಿಫಿಕೇಶನ್ ಇರ್ತಕ್ಕಂಥವ್ರು ಆಗಬೇಕು. ಆಮೇಲೆ ಅವ್ರ ಕೆಳಗಡೆ ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಆಮೇಲೆ ಅವ್ರ ಕೆಳಗಡೆ ಮಿನಿಸ್ಟರ್ಗಳ ಫಾರ್ಮೇಷನ್ ಆಗ್ತದೆ. ಹಾಗೆ ಅವ್ರ ಕೆಳಗಡೆ ಅಟಾರ್ನಿ ಜನರಲ್ ಅಂತಕ್ಕಂಥ ಇರ್ತಾರೆ. ಅಟಾರ್ನಿ ಜನರಲ್ ಅಂತಕ್ಕಂಥವ್ರು ಅವರು ಈ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ತಕ್ಕಂಥ ಏನು ಇದು ಉಂಟಲ್ಲ ಆ ಕ್ವಾಲಿಫಿಕೇಶನ್ ಹೊಂದಿರತಕ್ಕಂಥವ್ರು ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡ್ತಾರೆ. ಹೀ ಈಸ್ ದಿ ಅಡ್ವೈಸರ್ ಟು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹಾಗೆ ಇದು ಅಲ್ಲದೆ ಈ ಸ್ಟೇಟ್ ಗೌರ್ಮೆಂಟಿಗೆ ಬಂತು ಅಂತಂದರೆ ಗವರ್ನರ್ಸ್ ಇರ್ತಾರೆ. ಗವರ್ನರ್ಸ್ ಅವ್ರ ಕೆಳಗಡೆ ಮಿನಿಸ್ಟ್ರಿ ಇದೆಲ್ಲ ಫಾರ್ಮೇಷನ್ ಆಗ್ತದೆ ಪೊಲಿಟಿಕಲ್ ಇದರಲ್ಲಿ. ಅವ್ರ ಕೆಳಗಡೆ ಇರ್ತಕ್ಕಂಥವ್ರು ಅಡ್ವೊಕೇಟ್ ಜನರಲ್ ಅಂತಕ್ಕಂಥವ್ರು ಕೂಡ ಅವರು ಈಸ್ ಆಸ್ ಗುಡ್ ಆಸ್ ಎ ಹೈಕೋರ್ಟ್ ಜಡ್ಜ್, ಅಂದರೆ ಈಸ್ ಈಕ್ವಲೆಂಟ್ ಟು ಹೈಕೋರ್ಟ್ ಜಡ್ಜ್ ಪೋಸ್ಟ್ನಲ್ಲಿ ಇರ್ತಾರೆ. ಅವರು ಈಸ್ ಅಡ್ವೈಸಿಂಗ್ ದಿ ಗವರ್ನರ್. ಸೊ ಹಾಗೆಯೇ ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು ನಾವು ಪರಿಶೀಲನೆ ಮಾಡಿ ನೋಡಿದರೆ ನಮ್ಮ ದೇಶ ಇವತ್ತು ಸುಭಿಕ್ಷವಾಗಿದೆ, ಎಲ್ಲರೂ ಯುನೈಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೇ ಕಾರಣ ಏನು ಅಂತಂದರೆ ಈ ಏನು ನಾವು ಕಾನ್ಸ್ಟಿಟ್ಯೂಷನ್ನ ಇದು ಮಾಡ್ಕೊಂಡಿದ್ವಿ ಅದರ ಕೆಳಗಡೆ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. ಅದಕ್ಕೋಸ್ಕರ ವಾಟ್ ದೇ ಸೇ ಈಸ್ ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್ ಅಂತ. ಅದಕ್ಕೋಸ್ಕರ ಈ ದೇಶವನ್ನು ಒಂದು ಪ್ರಜಾಪ್ರಭುತ್ವದ ಇದರಲ್ಲಿ ನಿರ್ಮಾಣ ಮಾಡಿದ್ದಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ನ ಸ್ಮರಿಸ್ತಾ ಈ ದಿವಸ ನಮಗೆ ಒಂದು ಫ್ರೀಯಾಗಿ ನಾವು ಓಡಾಡೋದಕ್ಕೆ ಮಾಡೋದಕ್ಕೆ ವಿದ್ಯೆಯನ್ನು ಕಲಿಯೋದಕ್ಕೆ ಪ್ರತಿಯೊಂದಕ್ಕೂ ಅವಕಾಶ ಮಾಡಿಕೊಟ್ಟಂಥ ಅಂಬೇಡ್ಕರ್ನ ನೆನೆಸ್ತಾ ಈ ಕಾನ್ಸ್ಟಿಟ್ಯೂಷನ್ ಡೇನ ಇನ್ನೂ ಸಮರ್ಪಕವಾಗಿ ಸುಸೂತ್ರವಾಗಿ ನಡೆಸೋಕ್ಕೆ ಎಲ್ಲ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು.
ತಾವುಗಳೆಲ್ಲರೂ ಸಹ ಓದಿದ್ರಿ. ಆ ಪ್ರಿಯಾಂಬಲನ್ನು ಸ್ವತಂತ್ರ ಪೂರ್ವದಲ್ಲೇ, ಸಂವಿಧಾನ ರಚನೆಯಾಗುವ ಪೂರ್ವದಲ್ಲೇ ಸಂವಿಧಾನದಲ್ಲಿ ಏನೇನೆಲ್ಲ ಇರಬೇಕು ಅಂಥೇಳಿ ಆ ಉದ್ದೇಶದಿಂದ ರಚಿಸಿಕೊಟ್ಟಂಥವರು ಜವಾಹರ್ಲಾಲ್ ನೆಹರೂರವರು. ಆ ಸಂವಿಧಾನ ಪೀಠಿಕೆ ಏನು ಜವಾಹರ್ಲಾಲ್ ನೆಹರೂರವರು ಮಾಡಿಕೊಟ್ರೋ ಅದಕ್ಕೆ ಅನುಸಾರವಾಗಿ ನಮ್ಮಲ್ಲಿ ಸಂವಿಧಾನ ರಚನೆ ಆಗಬೇಕು ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ 7 ಜನ ಸದಸ್ಯರ ಸಮಿತಿಯನ್ನು, ಕರಡು ರಚನಾ ಸಮಿತಿಯನ್ನು ಮಾಡಲಾಯಿತು. ಅದರಲ್ಲಿ ಬಹುಮುಖ್ಯವಾಗಿ 2 ಹೆಸರು. ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಸಮಿತಿಯ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿಯೂ, ಹಾಗೆ BN ರಾವ್ ಅವರು ನಮ್ಮ ಕರ್ನಾಟಕದವರೇ, ಮಂಗಳೂರಿನವರಾಗಿರೋದ್ರಿಂದ ನಾವು ಅವರ ಹೆಸರನ್ನು ನೆನಪಿಸ್ಕೊಳ್ತಕ್ಕಂಥದ್ದು ಕೂಡ ಅವಶ್ಯ ಅಂತೇಳಿ ನಾನು ಭಾವಿಸ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಲಭಾಗದಲ್ಲಿ ಕುಳಿತು ಆ ಕರಡು ರಚನೆ ಮಾಡೋದಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿದಂಥವರು BN ರಾವ್ರವರು. ಅವರನ್ನು ಸಹ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಇದೇ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ರಚನೆಗೆ ಮುಖ್ಯ ಪಾತ್ರವನ್ನು ವಹಿಸಿದಂಥವ್ರನ್ನೂ ಸಹ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಅದರಲ್ಲಿ ಮಹಿಳಾ ವಕೀಲರುಗಳು, ಮಹಿಳೆಯರು ಸಹ ಸಂವಿಧಾನದ ಆ ಸಭೆಯಲ್ಲಿ ಸದಸ್ಯರಾಗಿದ್ದರು ಅನ್ನುವಂಥದ್ದು ನಾವು ನೆನಪಿಸ್ಕೋಬೇಕಾಗ್ತದೆ. ಸರೋಜಿನಿ ನಾಯ್ಡುರವರು, ರಾಜಕುಮಾರಿ ಅಮೃತ್ ಕೌರ್ ಅವರು, ಹಾಗೆ ಸುಚಿತ್ರಾ ಕೃಪಲಾನಿ ಅವರು, ಆ ಮಹಿಳೆಯರು ಸಹ ಆಗ ಭಾಗವಹಿಸಿದ್ರು. ಇವರೆಲ್ಲರನ್ನು ನೆನಪಿಸ್ಕೊಳ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷನಾಗಿ ನಾನು ಹೇಳಬಯಸುವಂಥದ್ದು ಇಷ್ಟೇ. ನಮ್ಮ ದೇಶದಲ್ಲಿ ಇರುವಂಥದ್ದು ಈ ಏನು ಪ್ರಿಯಾಂಬಲ್ನಲ್ಲಿದೆ ಧರ್ಮಶ್ರದ್ಧೆ ಅನ್ನುವಂಥದ್ದು, ಧರ್ಮಕ್ಕೂ ಕೂಡ ಅವಕಾಶ ಸಂವಿಧಾನದಲ್ಲೇ ಇದೆ. ಆ ಎಲ್ಲ ಧರ್ಮಗಳಿದ್ದಾವೆ, ಎಲ್ಲ ಧರ್ಮಗಳಿಗೂ ಸಹ ಅದರದೇ ಆದಂಥ ಧರ್ಮ ಗ್ರಂಥಗಳಿದೆ. ಎಲ್ಲ ಧರ್ಮ ಗ್ರಂಥಗಳ ಧರ್ಮ ಗ್ರಂಥ ಭಾರತದ ಸಂವಿಧಾನ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಒಪ್ಕೊಳ್ಬೇಕಾಗ್ತದೆ. ಸಂವಿಧಾನವನ್ನು ಹೊರತುಪಡಿಸಿದರೆ ಮನುಷ್ಯನ ದೇಹದಲ್ಲಿ ಬೆನ್ನು ಮೂಳೆ ಇಲ್ಲದೆ ಹೋದರೆ ಹೇಗೋ ಮಾಂಸದ ಮುದ್ದೆ, ಅದೇ ರೀತಿ ನಮ್ಮ ಸಂವಿಧಾನ ಪ್ರಪಂಚದಲ್ಲೇ ಹೆಮ್ಮೆ. ಅತಿ ವಿಸ್ತಾರವಾದಂತಹ ಲಿಖಿತ ಸಂವಿಧಾನ. ಬಹಳಷ್ಟು ಸಂವಿಧಾನಗಳನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಅಧ್ಯಯನ ಮಾಡಿದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾನೂನು ಪರಿಣಿತರಾಗಿದ್ದರು, ಕಾನೂನು ಪದವೀಧರರಾಗಿದ್ದರು. ವಿವಿಧ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮದು ನಮ್ಯ ಮತ್ತು ಅನಮ್ಯ ಎರಡೂ ಗುಣಗಳನ್ನು ಹೊಂದಿರುವಂತಹ ಒಂದು ಲಿಖಿತವಾದಂಥ ಸಂವಿಧಾನವನ್ನು ರಚಿಸಿಕೊಡಲು ಕರಡನ್ನು ಸಿದ್ಧಪಡಿಸಿಕೊಟ್ಟಂಥವರು. ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸಂವಿಧಾನವನ್ನು ಇವತ್ತು ಒಂದು ಸಂಘ ಅಥವಾ ಸೊಸೈಟಿ ಒಂದು ಬೈಲಾವನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸರಿಯಾಗಿ. ಅಂತಹ ಪರಿಸ್ಥಿತಿ ಈಗಲೂ ಇದೆ. ಆದರೆ ಆ ಕಾಲದಲ್ಲೇ ನಮಗೆ ಇಂತಹ ಉತ್ಕೃಷ್ಟವಾದಂತಹ ಸಂವಿಧಾನವನ್ನು ರಚಿಸಿ ನಮಗೆ ಅರ್ಪಿಸಿ ಕೊಟ್ಟಂಥ ಮಹನೀಯರನ್ನು ನಾವು ನಮಿಸಬೇಕಾದಂಥದ್ದು, ಸ್ಮರಿಸಬೇಕಾದಂಥ ಕರ್ತವ್ಯ ಬದ್ಧತೆ ನಮ್ಮೆಲ್ಲರ ಮೇಲಿದೆ. ಈ ಸಂವಿಧಾನದ ಗೌರವಿಸೋಣ. ಆ ಸಂವಿಧಾನದ ಒಳಗಡೆ ಇರುವಂತಹ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ವಿಭಾಗದಲ್ಲಿ ನಾವುಗಳೆಲ್ಲರೂ ಸಹ ಕಾರ್ಯನಿರ್ವಹಿಸ್ತಾ ಇರುವಂತಹದ್ದು ಸ್ವತಂತ್ರವಾದ ನ್ಯಾಯಾಂಗದಲ್ಲೇ ಆಗಿರೋದ್ರಿಂದ ನ್ಯಾಯಾಂಗದ ಮಹತ್ವವನ್ನು, ಅದರ ಮಡಿವಂತಿಕೆಯನ್ನು, ಅದರ ಗಟ್ಟಿತನವನ್ನು ಉಳಿಸೋದ್ರಲ್ಲಿ, ಬೆಳೆಸೋದ್ರಲ್ಲಿ ನಾವೆಲ್ಲರೂ ಸಹ ಕಾಯ ವಾಚ ಶ್ರಮಿಸೋಣ ಅಂತೇಳಿ ಅಂತ ಹೇಳ್ತಾ, ಈ ಕಾರ್ಯಕ್ರಮನ ಇದೇ ರೀತಿ ಆಯೋಜಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಂತಹ ಕರ್ನಾಟಕ ಲೀಗಲ್ ಸರ್ವಿಸಸ್ ಅಥಾರಿಟಿಸಿ ಅವರಿಗೂ, ಈ ಕಾರ್ಯಕ್ರಮನ ಈ ರೀತಿ ಆಯೋಜಿಸಿದಂತಹ ಈ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೂ ಸಹಕಾರ ನೀಡಿದಂತಹ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ, ಇದರಲ್ಲಿ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ವಂದಿಸ್ತೇನೆ ಅಧ್ಯಕ್ಷನಾಗಿ. ಬರೆದಿರ್ತಕ್ಕಂಥ ಹಾಡು ಇದು ಭಾರತ ಸಂವಿಧಾನ, ನಮ್ಮ ಬಾಳಿನ ಸಂವಿಧಾನ, ಇದು ಪ್ರಜೆಗಳ ಸಂವಿಧಾನ,
ಇದ ಪಾಲಿಸಬೇಕು ನಾವೆಲ್ಲ. ಇದು ಭಾರತ ಸಂವಿಧಾನ, ನಮ್ಮ ಬಾಳಿನ ಸಂವಿಧಾನ. ಇದು ಪ್ರಜೆಗಳ ಸಂವಿಧಾನ, ಇದ ಪಾಲಿಸಬೇಕು ನಾವೆಲ್ಲ. ಮೂಲಭೂತ ಹಕ್ಕುಗಳುಂಟು, ಜೊತೆಗೆ ಕರ್ತವ್ಯಗಳುಂಟು. ರಾಜನೀತಿ ತತ್ವಗಳುಂಟು, ಚುನಾವಣೆಯ ನೀತಿಗಳುಂಟು. ಸ್ವತಂತ್ರ ಸಮಾನತೆ ಭ್ರಾತೃತ್ವ ಅಂಬೇಡ್ಕರರ ಆಶಯವುಂಟು. ಭಾರತ ಸಂವಿಧಾನ ನಮ್ಮ ಬಾಳಿನ ಸಂವಿಧಾನ. ಇದು ಪ್ರಜೆಗಳ ಸಂವಿಧಾನ, ಇದ ಪಾಲಿಸಬೇಕು ನಾವೆಲ್ಲ. ಸಂವಿಧಾನ ಪ್ರಸ್ತಾವನೆಯು ಈ ದೇಶದ ಹೃದಯವು ಅಣ್ಣ. ಅದು ನಾವು ಪಾಲಿಸಬೇಕು, ರಾಜ್ಯಾಂಗ ರಕ್ಷಿಸಬೇಕು. ಜಾತಿ ಧರ್ಮ ಭೇದವ ಮರೆತು ಸಮಾನರಾಗಿ ಬಾಳಲೇಬೇಕು. ಭಾರತ ಸಂವಿಧಾನ ನಮ್ಮ ಬಾಳಿನ ಸಂವಿಧಾನ. ಇದು ಪ್ರಜೆಗಳ ಸಂವಿಧಾನ, ಇದ ಪಾಲಿಸಬೇಕು ನಾವೆಲ್ಲ. ಗಂಡು ಹೆಣ್ಣಿನ ಭೇದವು ಇಲ್ಲ, ಜಾತಿ ಧರ್ಮದ ಗೋಡೆಗಳಿಲ್ಲ. ಬಡವ ಬಲ್ಲಿದ ಅಂತರವಿಲ್ಲ, ಮೇಲು ಕೀಳಿನ ಮಾತೇ ಇಲ್ಲ. ಎಲ್ಲ ಪ್ರಜೆಗಳು ಸಮಾನರೆಂಬ ನೀತಿಯ ನೀಡಿದ ಹೆಮ್ಮೆಯ ಗ್ರಂಥ ಭಾರತ ಸಂವಿಧಾನ, ನಮ್ಮ ಬಾಳಿನ ಸಂವಿಧಾನ. ಇದು ಪ್ರಜೆಗಳ ಸಂವಿಧಾನ, ಇದ ಪಾಲಿಸಬೇಕು ನಾವೆಲ್ಲ. ಪ್ರಜೆಗೆ ಆದರೂ ಪ್ರಭುವಿಗಾದರೂ ಒಂದೇ ಒಂದು ಓಟು ನೀಡಿದೆ. ರಾಜನಾದರೂ ರೈತನಾದರೂ ರಾಜಕಾರಣ ಮಾಡುವಂತಿದೆ. ಪ್ರಜೆಗಳಿಗೆ ಅಧಿಕಾರ ನೀಡಿದ ಪ್ರಜಾಪ್ರಭುತ್ವದ ಮೂಲ ಸ್ತಂಭವು ಭಾರತ ಸಂವಿಧಾನ, ನಮ್ಮ ಬಾಳಿನ ಸಂವಿಧಾನ. ಇದು ಪ್ರಜೆಗಳ ಸಂವಿಧಾನ, ಇದ ಪಾಲಿಸಬೇಕು ನಾವೆಲ್ಲ. ಶಾಸನ ಮಾಡುವ ಶಾಸಕಾಂಗವು, ಕೆಲಸ ಮಾಡುವ ಕಾರ್ಯಾಂಗವು, ನ್ಯಾಯ ನೀಡುವ ನ್ಯಾಯಾಂಗವು, ಪ್ರಶ್ನೆ ಮಾಡುವ ಪತ್ರಿಕಾಂಗವು. ಪ್ರಜೆಗಳ ಹಕ್ಕು ಸಂರಕ್ಷಿಸುವ ಸರ್ವಶ್ರೇಷ್ಠ ನಮ್ಮ ಸಂವಿಧಾನವು. ಭಾರತ ಸಂವಿಧಾನ ನಮ್ಮ ಬಾಳಿನ ಸಂವಿಧಾನ. ಇದು ಪ್ರಜೆಗಳ ಸಂವಿಧಾನ, ಇದ ರಕ್ಷಿಸಬೇಕು ನಾವೆಲ್ಲ. ಥ್ಯಾಂಕ್ ಯು.